ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವಾಗ ಸ್ವಲ್ಪ ಪರವಾಗಿಲ್ಲ, ಜ್ವರ ಎಲ್ಲ ಕಮ್ಮಿ ಆಗಿದೆ. ಆದರೆ ಸ್ವಲ್ಪ ತಲೆನೋವು ಕಡಿಮೆ ಆಗಿಲ್ಲ, ಮತ್ತು ಮೂಗು ಕಟ್ಕೊಂಡಿರೋದು ಮಧ್ಯ ಬ್ಲಾಕ್ ಆಗಿಬಿಡುತ್ತೆ. ಅದು ತಕ್ಷಣ ಕಡಿಮೆ ಆಗಲ್ಲ. ನೆಗಡಿ ಆಯಿತು ಅಂದರೆ ಅದೇನು ತಕ್ಷಣ ಕಡಿಮೆ ಆಗಲ್ಲ. ಇಲ್ಲಿ ಅದೇನೋ ಕಡಿಮೆ ಆಗುತ್ತೆ ಕಾಲಕ್ರಮೇಣ. ಇನ್ನೊಂದು 2 ದಿನ ಕಡಿಮೆ ಆಗಿಬಿಡುತ್ತೆ. ಇನ್ನು ಇವತ್ತೇನಪ್ಪ ವಿಶೇಷ ಅಂದರೆ, ಮಾಮೂಲಿ ಎಲ್ಲ ಮಕ್ಳಿಗೂ ಸ್ಕೂಲು ಶುರುವಾಗಿದೆ. ಎಲ್ಲ ಮಕ್ಳಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಎಲ್ರಿಗೂ ವಿದ್ಯಾ ಬುದ್ಧಿ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಿಮ್ಮ ವಿದ್ಯಾಭ್ಯಾಸ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ, ಗುರು ಹಿರಿಯರಿಗೆ ಗೌರವ ಕೊಟ್ಕೊಂಡು ನೀವು ಒಳ್ಳೆ ವಿದ್ಯಾ ಬುದ್ಧಿ ಕಲ್ತ್ಕೊಂಡು ನಿಮ್ಮ ವಿದ್ಯಾಭ್ಯಾಸನ ಮುಂದುವರಿಸಿ ಅಂತ ಕೇಳ್ಕೊತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಈ ದಿನ ಶುರು ಮಾಡ್ತಾಯಿದ್ದೀನಿ. ಏನು ಅಂದರೆ, ಗೃಹಿಣಿಯರಿಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಇದೇ ತಾನೇ ಸ್ಟಾರ್ಟ್, ಅವ್ರಿಗೆ ಡೇ ಸ್ಟಾರ್ಟ್ ಆಗೋದು ಅಂತ ಅಂದರೆ, ನಮಗೂ ಅದೇ ಥರ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕ್ದೇ ಇದ್ದರೆ ಸಮಾಧಾನವೇ ಆಗಿರಲ್ಲ. ಅದೆಷ್ಟೇ ಹೊತ್ತಾದ್ರೂ ಒಂದು ಸ್ವಲ್ಪ ಹೊಸ್ಲಿಗಾದರೂ ರಂಗೋಲಿ ಬಿಡಬೇಕು, ಆವಾಗಲೇ ಸಮಾಧಾನ. ಇನ್ನು ನಾನು ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಇನ್ನು ಹೋಗಿದ್ದೆ ಹೊರ್ಗಡೆಗೆ, ಬಾಗಿಲಿಗೆ ನೀರು ಹಾಕ್ಬಿಡೋಣ ಅಂತ. ಯಾಕೆಂದರೆ ಅವನು ಕಾಲೇಜಿಗೆ ಲೇಟ್ ಆಗುತ್ತಲ್ಲ ಇನ್ನು ಅಂತ ಅಂದ್ಬಿಟ್ಟು. ಬೆಳಗ್ಗೆ ಹೊತ್ತಂತೂ ಫುಲ್ ಕೆಲಸ ಇರುತ್ತೆ. ಒಂದೇ ಕೆಲಸಗಳನ್ನ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಕಡೆಯೂ ಗಮನ ಕೊಡಬೇಕಾಗತ್ತೆ. ಅದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತಪ್ಪದೆ ನನ್ನ ವೀಡಿಯೋನ ಫಾಲೋ ಮಾಡಿ. ಏನೋ 1-2-3 ದಿನ ಬರೋದು ಲೇಟ್ ಆಯಿತು ಅಂತ ಅಂದ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಆಗಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ಫಾಲೋ ಮಾಡಿ. ನಿಮ್ಮ ಪ್ರೀತಿ ಬೆಂಬಲ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತು ಈ ರೇವತಿ ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್ನ ನಿಮಗೂ ಗೊತ್ತಿರೋರಿಗೆ ಶೇರ್ ಮಾಡಿ. ನಾನು ಸಾಮಾನ್ಯ ಗೃಹಿಣಿ, ನಿಮಗೆ ಮೊದಲೇ ಕಿರುಪರಿಚಯ ಮಾಡ್ಕೊಂಡಿದ್ದೀನಿ. ನನಗೆ ನನ್ನ ಜೀವನದಲ್ಲಿ, ನನ್ನ ಲೈಫಲ್ಲಿ ನಂದು ಏನು ನಡೆಯುತ್ತೆ ದಿನಚರಿಗಳು, ಅದನ್ನು ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರು ಇದು ಮಾಡಬೇಡಿ, ಮಾಡೇ ಮಾಡ್ತೀನಿ ವೀಡಿಯೋನ. ಏನೋ 1-2-3 ದಿನ ತಡವಾಗಿರ್ಬೋದು, ಅಂದರೆ ಹುಷಾರಿಲ್ಲದೆ ಇರೋ ಕಾರಣದಿಂದ. ದಯವಿಟ್ಟು ನಿಮ್ಮ ಸಪೋರ್ಟು ಯಾವತ್ತೂ ಚೆನ್ನಾಗಿರಲಿ ನನ್ನ ಮೇಲೆ ಅಂತ, ನನ್ನ ಚಾನಲ್ ಮೇಲೆ ಅಂತ ಕೇಳ್ಕೊತೀನಿ. ನನಗಿನ್ನೂ ಅಷ್ಟು ಇದಾಗಿ ಸ್ಪೋರ್ಟಿವ್ ಆಗಿ ಇನ್ನು ಕರೆಕ್ಟಾಗಿ ಮಾತಾಡ್ತಿದ್ದೀನ ಏನು ನಿಮಗೆ ಏನು ಇದಾಗ್ತಿದೆ ಗೊತ್ತಾಗ್ತಿಲ್ಲ. ಸ್ಕೂಲ್ಗೆ ಹೋಗಾಯಿತು, ಕಾಲೇಜ್ಗೆ ಸರಿ. ಇನ್ನು ಸ್ನಾನಕ್ಕೆ ಹೊರಡ್ತೀನಿ. ಇನ್ನೂ ಜ್ವರ ಬಂದಿದ್ದಕ್ಕೋ ಏನೋ ಮುಖದಲ್ಲೆಲ್ಲ ಸಣ್ಣದಾಗಿ ಗುಳ್ಳೆ ಬಂದ್ಬಿಟ್ಟಿತ್ತು. ಮೊದಲೇ ಸೆಕೆ ಇತ್ತಲ್ಲ, ಬೆವರು ಎಲ್ಲ ಇತ್ತು. ಮತ್ತು ಅಂದರೆ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ ಎಲ್ಲ ನುಂಗ್ತಿದ್ರಿಂದ ಬೆವ್ರಿಗೋ ಏನೋ ಒಂಥರ ಚಿಕ್ಕದಾಗಿ ಗುಳ್ಳೆಗಳೆಲ್ಲ ಬಂದ್ಬಿಟ್ಟಿತ್ತು. ಇನ್ನು ಅದೆಲ್ಲ ಇನ್ನೂ ತಕ್ಷಣ ಹೋಗಲ್ಲ, ನಿಧಾನಕ್ಕೆ ಹೋಗುತ್ತೆ. ಸರಿ ಅಂತ ಅಂದ್ಬಿಟ್ಟು ಇನ್ನು ನಮ್ಮ ಮನೆಯವರು ರೆಡಿಯಾಗಿದ್ದರು, ಅವರು ಹೊರಡಬೇಕಿತ್ತು ಡ್ಯೂಟಿಗೆ. ಇನ್ನು ನಾನು ಆಯಿತು ಸರಿ ಅಂತ ಅಂದ್ಬಿಟ್ಟು ಇದು ಮಾಡಿಬಿಡೋಣ, ರೆಡಿಯಾಗಿಬಿಡೋಣ. ನನಗೂ ಟೈಮ್ ಇತ್ತು, ಇನ್ನೂ ಟೈಮ್ ಆಗಿರಲಿಲ್ಲ. ಅದಕ್ಕೆ ನಾನು ರೆಡಿಯಾಗಿ ಬರ್ತೀನಿ ಇರಿ. ಅಂದರೆ ಅವರಿದ್ದಾಗಲೇ ತಿಂಡಿ ತಿನ್ಕೊಬಿಟ್ರೆ ಒಂಥರ ಬೇಜಾರಾಗಲ್ಲ. ಇಲ್ಲಾಂದ್ರೆ ಅವ್ರು ಹೋಗ್ಬಿಟ್ರೆ ನಾನು ಒಬ್ಬಳೇ ಇರ್ತೀನಲ್ವ, ಒಂಥರ ಲೇಟ್ ಮಾಡ್ತೀನಿ ಫೋನ್ ಮಾಡ್ಕೊಂಡು ನೋಡಿಕೊಂಡು. ಅದಕ್ಕೆ ಅವರಿದ್ದಾಗಲೇ ನಾನು ಬರ್ತೀನಿ ರೀ, ಪೂಜೆ ಮಾಡಿಬಿಡ್ತೀನಿ, ಇಬ್ಬರು ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳ್ತಿದ್ದೆ. ಅವರು ಇಲ್ಲ ನಂಗೆ ಹಾಕ್ಕೊಟ್ಬಿಡು ಅಂತಿದ್ರು. ಇಲ್ಲ ಆಗೋಯ್ತು, ಇನ್ನು ಬೇಗ ಮಾಡಿಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಬೇಗ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಅವ್ರಿಗೂ ತಿಂಡಿ ಹಾಕ್ಕೊಟ್ಬಿಟ್ಟು ನಾನು ಜೊತೆಲೇ ಕೂತ್ಕೊಂಡು ತಿಂಡಿ ತಿಂದ್ಕೊಂಡೆ. ಯಾಕೆಂದರೆ ಒಂದೊಂದ್ಸರಿ ಅವರು ಸ್ಕೂಲ್ಗೆ ಹೊರ್ಟೋಗ್ತಾರೆ, ಆಮೇಲೆ ಎದ್ದು ನಿಧಾನಕ್ಕೆ ಒಂದೊಂದ್ಸರಿ ಬೇಗ ಆಗೋಗುತ್ತೆ ಕೆಲಸ, ಒಂದೊಂದ್ಸರಿ ಲೇಟ್ ಆಗುತ್ತೆ. ಆಮೇಲೆ ಕಸ ಗುಡಿಸಿ ಮನೆ ಒರೆಸಿ ಆಮೇಲೆ ಮಾಡ್ತೀನಿ. ಒಂದೊಂದ್ಸರಿ ಬೇಗನೆ ಮಾಡಿ ಮುಗಿಸ್ಬಿಡ್ತೀನಿ. ಇನ್ನು ಆಯಿತು ಅಂತ ಅಂದ್ಬಿಟ್ಟು ಇವತ್ತು ಹೆಂಗಿದ್ರು ಕೆಲಸ ಎಲ್ಲ ಬೇಗ ಆಗಿತ್ತು. ಆಯಿತು ನಾನು ಜೊತೆಲೇ ತಿಂಡಿ ತಿನ್ಕೋತೀನಿ ಅಂತ ಅಂದ್ಬಿಟ್ಟು ಅವ್ರ ಜೊತೆನೇ ಕೂತ್ಕೊಂಡು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡೆ. ಇನ್ನು ಅಂದರೆ
ಯಾರಾದರೂ ಜೊತೇಲಿದ್ದರೆ ಚೆನ್ನಾಗಿರುತ್ತಲ್ಲ ತಿನ್ನೋಕ್ಕೂ, ಅದಕ್ಕೆ ಅಷ್ಟೇ. ಇನ್ನೇನಿಲ್ಲ, ಮಧ್ಯಾಹ್ನ ಅಂತೂ ಇದ್ದೇ ಇರುತ್ತೆ, ಒಬ್ಬೊಬ್ಬರೇ ತಿಂದ್ಕೊಳ್ಳೋದು. ಒಂದೊಂದ್ಸರಿ ತಿಂತೀವಿ, ಒಂದೊಂದ್ಸರಿ ತಿನ್ನೋದೇ ಇಲ್ಲ, ಕೆಲಸ ಇರುತ್ತಲ್ಲ ಅಂತ ಅಂದ್ಬಿಟ್ಟು. ಕೆಲಸ ಅಂತಲ್ಲ, ಒಂಥರ ಏನೋ ಹಂಗಾಗುತ್ತೆ. ಇನ್ನು ಅವರು ಹೊರಟ್ರು. ನಾನು ಹಾಲೆಲ್ಲ ನೇತಾಕಿದ್ರು, ಒಂದೊಂದ್ಸರಿ ಮರ್ತೇ ಬಿಡ್ತೀನಿ. ಬೆಳಗ್ಗೆನೇ ತಂದುಬಿಟ್ರೆ ಸರಿ, ಇಲ್ಲ ಅಂದರೆ ಬಿಸಿಲಿಗೆ ಅಲ್ಲೇ ಮರೆತುಬಿಟ್ರೆ ಇದಾಗ್ಬಿಡುತ್ತೆ, ಹೊಡ್ಕೊಬಿಡುತ್ತೆ ಬಿಸಿಲಿಗೆ ಅದಕ್ಕೂ ಅಂತ ಅಂದ್ಬಿಟ್ಟು ನೆನಪಿದ್ದಾಗಲೇ ತಂದುಬಿಡೋಣ ಅಂತ ಅಂದ್ಬಿಟ್ಟು ಹಾಲನ್ನ ತಗೊಬಂದೆ. ಇನ್ನು ಪೂಜೆ ಎಲ್ಲ ಮಾಡಿದ್ನಲ್ಲ, ಎಲ್ಲ ಪೂಜೆ ಎಲ್ಲ ಆಗಿತ್ತು ಮನೆಯಲ್ಲಿ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಎಲ್ಲ ಹಾಕ್ತೆ. ಹಾಯ್ ಹಲೋ, ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಹೊಸ ಫೋನಿಂದ ವಿಡಿಯೋ ಮಾಡ್ತಿರೋದು. ಹೇಗೆ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆಯಾ ಹೇಳಿ. ನೀಟಾಗಿ ಸಣ್ಣ ಸಣ್ಣ ಡೀಟೇಲ್ಸು ಕಾಣುತ್ತೆ ನನ್ನ ಮುಖದಲ್ಲೆಲ್ಲ. ನೋಡಿ ಎಷ್ಟು ಕಲೆ ಗುರುತುಗಳಿದೆ, ಅದು ನೀಟಾಗಿ ಕಾಣುತ್ತೆ. ಎಷ್ಟು ಡೀಟೇಲಾಗಿ ಕಾಣುತ್ತೆ ಅಂದರೆ ಅಷ್ಟು ಕ್ಲಿಯರ್ ಇದೆ. ಸದ್ಯಕ್ಕೆ ನನಗೆಷ್ಟು ಬೇಕಿತ್ತು. ಫುಲ್ ಹಾಳಾಗ್ಬಿಟ್ಟಿತ್ತು ನನ್ನ ಫೋನು. ಏನಾಗಿತ್ತು ಅಂದರೆ ಸ್ವಲ್ಪ ಅದು 2020ರಲ್ಲಿ ತೊಗೊಂಡಿದ್ದು, ಮನೇಲಿ ಯೂಸ್ ಮಾಡೋಕ್ಕೆ ನನಗೆ ಸಿಂಪಲಾಗಿ ಅಂತ ತೊಗೊಂಡಿದ್ದು. ತುಂಬ ಹಳೇದು, ಸ್ಟೋರೇಜ್ ಜಾಸ್ತಿ ಇರಲಿಲ್ಲ, ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು. ಅದರಿಂದ ಸ್ವಲ್ಪ ಆರ್ಡ್ರ್ ಮಾಡಬೇಕಾಯ್ತು. ಆಮೇಲೆ ಸ್ಟ್ರಕ್ ಆಗ್ತಿತ್ತು, ಫೋನು ಹ್ಯಾಂಗ್ ಆಗ್ತಿತ್ತು, ಆ ಥರ ಎಲ್ಲ ಆಗ್ತಿತ್ತು. ಅದಕ್ಕೆ ಇದೊಂದು ವೀಡಿಯೋಗೆ ಅಂತಲೇ ತರಿಸ್ಕೊಂಡಿದ್ದು. ವಿಡಿಯೋಗೆ ಮತ್ತು ನಂದು ಫೋನ್ ಹಾಳಾಗಿತ್ತು ಅಂತ ಹೇಳಿದ್ನಲ್ಲ, ಅದೊಂದು. ಎಲ್ಲ ಸ್ಕೂಲ್ಗೆ ಹೋದ್ರು, ಕಾಲೇಜ್ಗೆ ಹೋಗಾಯಿತು, ಡ್ಯೂಟಿಗೆ ಹೋಗಾಯಿತು. ಇನ್ನು ಕೆಲಸಗಳಿದೆ ಮನೇಲಿ. ಸಿಲಿಂಡ್ರ್ ಬೇರೆ ಖಾಲಿಯಾಗಿದೆ, ಸಿಲಿಂಡ್ರ್ ಫಿಕ್ಸ್ ಮಾಡಬೇಕು. ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಇನ್ನು ನಾನೊಬ್ಬಳೇ ಮಧ್ಯಾಹ್ನ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಇನ್ನು ಎಲ್ಲ ಸಂಜೆ ತನಕನೂ ನಾನೊಬ್ಬಳೇ. ಏನೇನೆಲ್ಲ ಮಾಡ್ತೀನಿ ಒಬ್ಬಳೇ ಇದ್ದಾಗ, ಹೆಂಗೆ ಟೈಮ್ ಪಾಸ್ ಮಾಡ್ತೀನಿ ನನಗೂ ಗೊತ್ತಿಲ್ಲ. ನೋಡೋಣ ಬನ್ನಿ. ನನಗೆ ಅಂದರೆ ನನಗೆ ಮಾಮೂಲಿ ಹೆಂಗೆ ಅಂದರೆ ಸ್ವಲ್ಪ ಕೆಲಸ ಮಾಡೋದು, ರೆಸ್ಟ್ ಮಾಡೋದು, ಈ ಥರ ಅಭ್ಯಾಸ ಆಗಿದೆ. ಸಿಲಿಂಡ್ರ್ ಖಾಲಿಯಾಗಿದೆ, ಫಸ್ಟು ಸಿಲಿಂಡ್ರ್ ಫಿಕ್ಸ್ ಮಾಡೋಣ. ನಾನು ಪ್ರತಿ ಲಾಗಲ್ಲೂ ಹೇಳ್ತಿರ್ತೀನಿ, ಸ್ವಲ್ಪ ರೆಸ್ಟ್ ತೊಗೊಂಡು ಮಾಡ್ತೀನಿ ಅಂತ. ಇದೇನಿದು ಇವರು ಯಾವಾಗಲೂ ರೆಸ್ಟ್ ತೊಗೊಂಡು ಮಾಡ್ತೀನಿ ಅಂತ ಹೇಳ್ತಿರ್ತಾರಲ್ಲ ಅನ್ಕೋಬೋದು ನೀವು. ನನಗೆ ಸ್ವಲ್ಪ ಲೋವರ್ ಬ್ಯಾಕ್ ಪೇನ್ ಇದೆ. ನನಗೆ ಸಡನ್ನಾಗಿ ಬಗ್ಗೋದು, ಹೇಳೋದು ಎಲ್ಲ ಮಾಡೋಕ್ಕಾಗಲ್ಲ. ಆಮೇಲೆ ಸ್ವಲ್ಪ ಭಾರ ಎಲ್ಲ ಎತ್ತಂಗಿಲ್ಲ ಅಂತ ಡಾಕ್ಟ್ರೂ ಹೇಳಿದ್ದಾರೆ. ಆವಾಗಲಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಕೆಲಸ ಮಾಡ್ತೀನಿ. ಸ್ವಲ್ಪ ನಮಗೆ ಕಡಿಮೆ ಇದ್ದಾಗಲೇ ಜೋಪಾನವಾಗಿ ನೋಡ್ಕೋಬೇಕಲ್ವ, ಅದಕ್ಕೆ ಇವಾಗಲೂ ಹಂಗೆ ಆಯಿತು. ಸಡನ್ನಾಗಿ ಬಗ್ಗಕ್ಕಾಗಲಿಲ್ಲ. ಸಡನ್ನಾಗಿ ಹಂಗೆ ಸ್ಟ್ರಕ್ ಆದಂಗೆ ನಿಂತ್ಕೊಬಿಡ್ತೀನಿ. ಸ್ವಲ್ಪ ಹೊತ್ತಾದಮೇಲೆ ಏನು ಮಾಡೋಕ್ಕಾಗಲ್ಲ. ಈಗ ಅವರಿದ್ದಾಗ ಅವರೇ ಮಾಡಿಕೊಡ್ತಾರೆ, ನನ್ನ ಮಗನೂ ಅವರು ಇಬ್ಬರೂ ಹೆಲ್ಪ್ ಮಾಡಿಕೊಡ್ತಾರೆ. ಇಲ್ಲದೇ ಇದ್ದಾಗ ಹಿಂಗೆ ಅರ್ಜೆಂಟು ಅಂದಾಗ ಮಾಡ್ಕೊಳ್ಳೇಬೇಕಲ್ಲ. ಈಗ ಹಂಗೇ ಸಿಂಪಲಾಗಿ ಹಂಗೆ ಉರುಳಿಸ್ಕೊಂಡು ಮೆಲ್ಲಗೇ ಚೀಲ ಇಟ್ಕೊಂಡು ಎಳ್ಕೊಂಡು ಬಂದೆ. ಇನ್ನೇನು ಅರ್ಜೆಂಟ್ ಬೇಕಿತ್ತು, ಅದು ಅಡುಗೆ ಮಾಡಲೇಬೇಕಿತ್ತಲ್ಲ, ಅದಕ್ಕೆ ಈ ಥರ ಚೀಲ ಹಾಕ್ಬಿಟ್ಟು ಎಳ್ಕೊಂಬಂದರೆ ನೆಲ ಸ್ಕ್ರ್ಯಾಚ್ ಆಗೋಲ್ಲ. ಆಮೇಲೆ ಎಳ್ಕೊಂಬರೋಕ್ಕೂ ಈಸಿ. ಅದಕ್ಕೆ ಆ ಥರ ಚೀಲ ಹಾಕ್ಬಿಟ್ಟು ಎತ್ಕೊಂಬರೋಕ್ಕಾಗಲ್ವಲ್ಲ, ನಾವು ಒಬ್ಬೊಬ್ಬರೇ ಇದ್ದಾಗ ವೆಯ್ಟ್ ಇರುತ್ತಲ್ಲ, ಎತ್ತಕ್ಕಾಗಲ್ಲ. ಆಗ ಈ ಥರ ಚೀಲ ಹಾಕ್ಕೊಂಡ್ರೆ ಈಸಿಲಿ ಬಂದ್ಬಿಡುತ್ತೆ. ಮೊದಲೆಲ್ಲ ಸ್ವಲ್ಪ ಮೆಡಿಸನ್ ಕೊಟ್ಟಿದ್ದರು, ಎಕ್ಸಸೈಸ್ ಮಾಡಿ ಅಂತ ಹೇಳಿದರು. ಸ್ವಲ್ಪ ಎಲ್ಲ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಒಂದು ವರ್ಷದಿಂದ ಹೆಚ್ಚು ಕಮ್ಮಿ ಎಕ್ಸಸೈಸ್ ಎಲ್ಲ ಮಾಡ್ತಿಲ್ಲ. ಏನಕ್ಕೆ ಮಾಡ್ತಿಲ್ಲ ಏನು ಅದನ್ನು ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿಗೆ. ಸ್ವಲ್ಪ ಹೊತ್ತು ಆನ್ ಮಾಡಿಬಿಟ್ಟಿದ್ದೆ, ಅಂದರೆ ಸ್ಮೆಲ್ ಬರುತ್ತಾ ಇಲ್ವಾ ಅಂತ ನೋಡ್ಕೊಳ್ಳೋದಕ್ಕೆ. ಇವಾಗ ಸ್ಮೆಲ್ಲೇನಿಲ್ಲ. ಇವಾಗ ಒಲೆ ಹಚ್ಕೋಬೋದು. ಏಕೆಂದರೆ ನಾವು ಒಬ್ಬರೇ ಇರ್ತೀವಲ್ವ, ನಮಗೂ ಸರಿಯಾಗಿ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿ ಸರಿಯಾಗಿ ಫಿಕ್ಸ್ ಮಾಡಿದ್ದೀವಾ ಇಲ್ವಾ ಅಂತ ಅಂದ್ಬಿಟ್ಟು. ಸ್ವಲ್ಪ ಸ್ಮೆಲ್ ಏನೂ ಬರಲಿಲ್ಲ ಅಂದರೆ ಅದು ಸರಿಯಾಗಿ ಫಿಕ್ಸ್ ಆಗಿದೆ ಅಂತ. ಸ್ವಲ್ಪ ಸ್ಮೆಲ್ ಬಂದ್ರೂ ಅದು ಟೈಟಾಗಿ ಕೂತಿಲ್ಲ, ಆನ್ ಆಗಿಲ್ಲ ಅಂದರೆ ಅದು ಸ್ಮೆಲ್ ಬಂದಿಲ್ಲ ಅಂತ. ಸ್ಮೆಲ್ ಬಂದಿಲ್ಲ ಅಂದರೆ ಕರೆಕ್ಟಾಗಿದೆ, ಫಿಟ್ ಆಗಿದೆ ಅಂತ. ಮತ್ತು ಅದು ಕರೆಕ್ಟಾಗಿ ಕೂರಲಿಲ್ಲ ಅಂದರೆ ಅದು ಆನ್ ಆಗೋದೇ ಇಲ್ಲ. ರೆಗ್ಯುಲೇಟ್ರದು ಕರೆಕ್ಟಾಗಿ ಕೂತಿಲ್ಲ, ಸಿಲಿಂಡ್ರು ಬಾಯಿ ಇರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಕೂತಿಲ್ಲ ಅದು ಕ್ಯಾಪು ಅಂದರೆ ಅದು ಸರಿಯಾಗಿ ಸೆಟ್ ಆಗಿಲ್ಲ ಅಂತ. ಸೆಟ್ ಆಗಲಿಲ್ಲ ಅಂದರೆ ಅದು ಆನ್ ಆಗೋದೇ ಇಲ್ಲ. ರೆಗ್ಯುಲೇಟ್ರಲ್ಲಿ ಒಂದು ಆನ್ ಆ್ಯಂಡ್ ಆಫ್ ಕೊಟ್ಟಿರ್ತಾರಲ್ಲ, ಅದು ಆನ್ ಆಗೋದೇ ಇಲ್ಲ. ಅದು ಆನ್ ಆಯಿತು ಅಂದರೆ ಕರೆಕ್ಟಾಗಿ ಕೂತಿದೆ ಅಂತ. ಸ್ವಲ್ಪ ಹೊತ್ತು ನಿಮ್ಗೆ ಹಂಗೂ ಡೌಟ್ ಇದ್ದರೆ ಸ್ವಲ್ಪ ಹೊತ್ತು ಆನ್ ಮಾಡಿ, ಸ್ವಲ್ಪ ಸ್ಮೆಲ್ ಬರುತ್ತಾ ನೋಡಿ, ಒಂದು 5 ನಿಮಿಷ. ಏನಿಲ್ಲ, ಆರಾಮಾಗಿದೆ, ಸ್ಮೆಲ್ ಏನು ಬರ್ತಿಲ್ಲ ಅಂದರೆ ಒಬ್ಬರೇ ಇದ್ದಾಗ, ನಿಮಗೆ ಗೊತ್ತಿರಲ್ಲ, ಫಿಕ್ಸ್ ಮಾಡೋಕ್ಕೆ ಗೊತ್ತಿರಲ್ಲ ಅಂದಾಗ ಆ ಥರ ಮಾಡ್ಕೊಳ್ಳಿ. ಸ್ವಲ್ಪ ಕಿಟಕಿ ಬಾಗಿಲೆಲ್ಲ ತೆಗೆದ್ಬಿಟ್ಟು
ಸ್ಟವ್ ಹಚ್ಕೋಬೋದು. ಹಚ್ಚಿ ನೋಡಿ. ಇನ್ನು ಗೊತ್ತಿಲ್ಲದೆ ಇರೋರು ಇರ್ತಾರಲ್ವ, ಅವ್ರಿಗೆ ಹೇಳ್ಕೊಟ್ಟಿದ್ದು. ನನಗೂ ಹಿಂಗೆ ಫಸ್ಟ್ ಹೇಳ್ಕೊಟ್ಟಿದ್ರು. ನಾನು ತುಂಬ ಭಯಪಡ್ತಿದ್ದೆ, ಫಿಕ್ಸ್ ಮಾಡೋಕ್ಕೆ ಭಯಪಡ್ತಿದ್ದೆ. ಒಂದು ಸ್ವಲ್ಪ ಸ್ಮೆಲ್ ಬಂತು ಅಂದರೂ ಗಾಬರಿ ಆಗ್ತಿತ್ತು. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಅಷ್ಟೇ. ಆಗಿದೆ. ಇವಾಗ ಈ ಥರ ಮಾಡ್ಕೊಳ್ಳಿ ನೀವು. ಒಬ್ಬೊಬ್ಬರೇ ಇದ್ದಾಗ, ಸಿಂಗಲ್ ಇದ್ದಾಗ, ಯಾರೂ ಇಲ್ಲ, ಸಿಲಿಂಡ್ರ್ ಖಾಲಿ ಆಯಿತು, ಸಿಲಿಂಡ್ರ್ ಫಿಕ್ಸ್ ಮಾಡೋಕ್ಕೆ ಬರಲ್ಲ ಅಂತ ಅಂದರೆ ಆ ಥರ ಮಾಡ್ಕೋಬೋದು ಅಷ್ಟೇ. ಒಂದು ಸಣ್ಣ ಟಿಪ್ಸು ಗೊತ್ತಿರುತ್ತೆ, ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಹೇಳಿದ್ದು ಅಷ್ಟೇ. ಯಾಕೆ ಅಂದರೆ ಎಷ್ಟು ಗಾಬರಿ ಆಗ್ತಿತ್ತು ಅಂದರೆ ನನಗೆ ನಾನು ತುಂಬ ಗಾಬರಿಯಾಗಿ ಹಚ್ಚೋಕ್ಕೆ ಹೋಗ್ತಿರ್ಲಿಲ್ಲ. ಇನ್ನು ಕಲೀಲೇಬೇಕಲ್ವ, ಗೃಹಿಣಿ ಅಂತ ಆದಮೇಲೆ ನಾವುಗಳು ಕಲೀಲೇಬೇಕು ಅವೆಲ್ಲನೂ. ಇನ್ನು ಆವಾಗ ಹೇಳ್ಕೊಟ್ಟಿದ್ರು, ನಿಂಗೆ ಹಂಗೂ ಸ್ಮೆಲ್ ಬಂತು ಅಂದರೆ ರೆಗ್ಯುಲೇಟ್ರ್ ಆಫ್ ಮಾಡಿಬಿಡು, ಕಿಟಕಿ ಬಾಗಿಲೆಲ್ಲ ತೆಗೆದ್ಬಿಡು. ಇನ್ನೂ ಜಾಸ್ತಿ ಸ್ಮೆಲ್ ಬಂತು ಅಂದರೆ ರೆಗ್ಯುಲೇಟ್ರನ್ನೇ ತೆಗೆದು ಬಿಚ್ಚಿಬಿಟ್ಟು ಅದ್ರ ಕ್ಯಾಪ್ ಇರುತ್ತಲ್ಲ ಅದನ್ನ ಮುಚ್ಚಿಬಿಡು ಅಂತ ಹೇಳಿದ್ರು. ಇನ್ನು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಫೋನ್ ಬಂದಿತ್ತು, ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ಕೊಳ್ತಾ ರೆಡಿ ಮಾಡಿಕೊಂಡೆ. ಏನಿಲ್ಲ, ಸಿಂಪಲಾಗಿ ಕಾಳು ಹುರಿದ್ಬಿಟ್ಟು ಮಾಡೋದಷ್ಟೇ. ಜಾಸ್ತಿ ಇದ್ದಾಗ ಬೇಯಿಸ್ಕೊಂಡು ಬಸ್ಬಿಟ್ಟು ರುಬ್ಕೊಂಡು ಮಾಡ್ತೀವಿ. ಈಗ ಜಾಸ್ತಿ ಇಲ್ವಲ್ಲ, ಅದಕ್ಕೆ ಹಂಗೆ ಹುರಿದ್ಬಿಟ್ಟು ಮಾಡೋಣ ಬನ್ನಿ. ಈಗ ನನ್ನ ನೆಗಡಿ ಜ್ವರ ಎಲ್ಲ ಇದೆಯಲ್ಲ, ಕಡಿಮೆ ಆಗಿದೆ. ಆದರೂ ಸ್ವಲ್ಪ ಮೂಗು ಕಟ್ಕೊಂಡಿರೋದು, ಸ್ವಲ್ಪ ತಲೆನೋವು ಐತೆ. ಇನ್ನು ಅದು ಕಡಿಮೆ, ಇದೆಲ್ಲ ತಿಂದರೆ ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಇದನ್ನ ಮಾಡ್ಕೊತೀನಿ, ಬನ್ನಿ ನೋಡೋಣ. ಈ ಥರ ಪಟ ಅಂತ ಸಿಡಿಯೋ ತನಕ ಇಟ್ಕೋಬೇಕು. ಹುರುಳಿ ಸಾರು ಹೆಂಗೆ ಅಂದರೆ, ನಮಗೆ ನೆಗಡಿ ಕೆಮ್ಮು ಆದಾಗ ಬೇಗ ಕಡಿಮೆ ಆಗುತ್ತೆ. ಬೇಕಾದರೆ ನೀವು ಮಾಡ್ಕೊಂಡು ನೋಡಿ. ಆಮೇಲೆ ಬಾಯೆಲ್ಲ ಕೆಟ್ಟೋಗಿರುತ್ತಲ್ವ, ಸ್ವಲ್ಪ ಹುರುಳಿ ಹಾಕಿ ಖಾರವಾಗಿ, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮತ್ತು ಬೇಗನೂ ನೆಗಡಿ ಕಮ್ಮಿ ಆಗುತ್ತೆ, ಕೆಮ್ಮು ಕಮ್ಮಿ ಆಗುತ್ತೆ. ಬೇಕಾದರೆ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. ನಮ್ಮ ಮನೆಗಳೆಲ್ಲ ಇದನ್ನೇ ಮಾಡ್ಕೊಳ್ಳೋದು ನಾವು, ಬೇಗ ವಾಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಮೆಣಸು, ಜೀರಿಗೆ, ಇದು ಇಲ್ಲ ಅಂದರೆ ಮೆಣಸಿನ ಸಾರು ಮಾಡ್ಕೋತಾರೆ, ರಸಮ್ ಥರ. ಅದೇ ಮೆಣಸಿನ ಸಾರು, ಮೆಣಸಿನ ಬಜ್ಜಿ ಅಂತ ಅಂತಾರಲ್ಲ, ಆ ಥರ ಮಾಡ್ಕೋತಾರೆ. ಅದನ್ನೂ ಮಾಡ್ಕೋಬೋದು, ಇದನ್ನು ಮಾಡ್ಕೋಬೋದು. ಯಾವುದು ಅನುಕೂಲ ಆಗುತ್ತೆ ಅದು. ಒಟ್ಟಿನಲ್ಲಿ ಇವೆಲ್ಲ ಬೇಗ ನಮ್ಮ ಅಡುಗೆ ಮನೆಯಲ್ಲೇ ಸಿಗೋಂಥ ಮನೆಮದ್ದುಗಳು ಇವು. ಎಲ್ಲ ಮನೆಯಲ್ಲೇ ವಾಸಿಯಾಗೋಂಥದ್ದು. ನಾವೇ ನೋಡಿ ಯಾವ್ಯಾವ ಟೈಮ್ಗೆ ಯಾವ ಅಡುಗೆ ಬೇಕು ಅಂತ ಅಂದ್ಬಿಟ್ಟು ಮಾಡ್ಕೋಬೇಕು. ನಮ್ಮ ಹಿರಿಯರು ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ನಮಗೆ ಅದ್ರ ಜ್ಞಾನ ಬೇಕು ತಿಳ್ಕೊಳ್ಳೋದು, ನಮಗೂ ಅಷ್ಟಿಲ್ಲ. ಅಂದರೆ ದೊಡ್ಡವ್ರು ಇರ್ತಾರಲ್ಲ ಮನೆಯಲ್ಲಿ, ಅವರು ಇದ್ದರೆ ಕಲ್ತ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ಹೆಚ್ಚಿಗೆ ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನನಗೂ ತುಂಬ ಎಲ್ಲದರಲ್ಲೂ ಪಾಂಡಿತ್ಯ ಹೊಂದಿದ್ದೀನಿ ಅಂತ ಹೇಳ್ತಿಲ್ಲ. ನನಗೆ ಎಷ್ಟು ಕಲ್ತಿದ್ದೀನಿ, ಎಷ್ಟು ಗೊತ್ತು, ನನ್ನ ತಿಳುವಳಿಕೆ ಮಟ್ಟ ಎಷ್ಟಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸ್ವಲ್ಪ ಗಟ್ಟಿಯಾಗೆ ಮಾಡಿದ್ದೆ ನಾನು. ಸ್ವಲ್ಪ ಈಗಂತೂ ಮಳೆನೂ ಸ್ಟಾರ್ಟ್ ಆಗೋಯಿತು. ಬರ್ತಾ ಒಂಥರ ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಆ ಬಿಸಿ ಬಿಸಿ ಅನ್ನ ಸಾಂಬಾರು, ಆ ಘಮ ಉರಿತಾ ಇದ್ನಲ್ಲ ಎಲ್ಲ ಒಂದೊಂದೇ. ಅಲ್ಲೇ ಸ್ವಲ್ಪ ಮೂಗು ಬ್ಲಾಕ್ ಎಲ್ಲ ಬಿಟ್ಟೋಗ್ಬಿಡುತ್ತೆ. ನೀವು ನಿಮಗೆ ಗೊತ್ತಿರಲ್ಲ ಅನ್ಕೋತೀನಿ. ಅಡುಗೆ ಮಾಡ್ತಿರ್ತಾರಲ್ಲ ನೋಡಿ, ಅವ್ರಿಗೆ ಗೊತ್ತಿರುತ್ತೆ. ಅಡುಗೆ ಒಲೆ ಮುಂದೆ ನಿಂತಿರ್ತಾರಲ್ಲ ಅವ್ರಿಗೆ ಈ ಬಿಸಿ ಹತ್ರ ಕಾವಲ್ಲಿ ನಿಂತ್ಕೊಂಡಿರ್ತೀವಲ್ಲ, ಆಗ ನೆಗಡಿ ಆಗಿದಾಗಂತೂ ಮೂಗು ಕಟ್ಕೊಂಡಿರುತ್ತಲ್ಲ ನೋಡಿ, ಆ ಟೈಮಲ್ಲಂತೂ ಈ ಥರ ಉರಿತಿರ್ತೀವಲ್ಲ ನೋಡಿ, ಆ ಶಾಖಕ್ಕೇ ಮೂಗು ಕಟ್ಕೊಂಡಿರೋದು, ತಲೆನೋವೆಲ್ಲ ಅಲ್ಲೇ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ. ಆ ಸ್ಮೆಲ್ಗೆ ಮೊದಲೆಲ್ಲ ಹಿಂದೆ ಒಲೆಯಲ್ಲೆಲ್ಲ ಮಾಡ್ತಿದ್ರು ನೋಡಿ, ಅವಾಗ ಶಾಖಕ್ಕೇ ಎಷ್ಟೊಂದು ಸ್ವಲ್ಪ ಕಡಿಮೆ ಆಗ್ತಿತ್ತು. ಇವಾಗ ಶಾಖ ಎಲ್ಲಿ, ಈ ಗ್ಯಾಸಲ್ಲಿ ಮಾಡೋದ್ರಿಂದ ಆ ಶಾಖ ಸಿಗಲ್ಲ. ಅಟ್ಲೀಸ್ಟ್ ಈ ಥರ ಫ್ರೈ ಮಾಡಿಕೊಂಡು ಆ ಥರ ನೆಗಡಿ ಆದಾಗ, ಜ್ವರ ಆದಾಗ, ಈ ಥರ ಹುಷಾರು ತಪ್ಪಿದಾಗ, ಅದು ಹುಷಾರು ತಪ್ಪಾಗಿಯೇ ಮಾಡ್ಕೋಬೇಕು ಅಂತ ಹೇಳ್ತಿಲ್ಲ. ಆ ಟೈಮಿಗಂತೂ ಇನ್ನೂ ಹೆಚ್ಚಿಗೆ ಒಂಥರ ಚೆನ್ನಾಗಿರುತ್ತೆ. ಆ ಟೈಮ್ಗೆ ಬೇಗ ಕ್ಯೂರ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಬೇರೆ ಟೈಮಲ್ಲೂ ಮಾಡ್ಕೋತೀವಿ, ಬೇರೆ ಟೈಮಲ್ಲೂ ಚೆನ್ನಾಗಿರುತ್ತೆ. ಎಲ್ಲ ಟೈಮಲ್ಲೂ ಇದು ಆರೋಗ್ಯಕ್ಕೆ ಒಳ್ಳೆಯದೇನೆ, ಆದ್ದರಿಂದ ಹೇಳ್ತಿದ್ದೀನಿ ಅಷ್ಟೇ. ಆ ಟೈಮ್ಗಂತೂ ಇನ್ನೂ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅದು ಸ್ವಲ್ಪ ಬಿಸಿ ಆರಬೇಕು, ಅಲ್ಲಿ ತನಕ ಅಕ್ಕಿ ಹಾಕ್ಬಿಡೋಣ.
ಇನ್ನು ನಿಮಗೆ ನಾನು ಕುಕ್ಕರ್ ನೋಡಿದ್ರೆ ಗೊತ್ತಾಗ್ಬೋದು ಮಸಿ ಆಗಿದೆ. ನನಗೂ ಅಷ್ಟೇ ಬೇಜಾರಾಗುತ್ತೆ ಅಡುಗೆ ಮಾಡೋಕ್ಕೆ ಹೋದಾಗೆಲ್ಲ ಮಸಿ ಎಲ್ಲ ಪಾತ್ರೆಗಳು ಈ ಥರ ಮಸಿ ಮಸಿ ಆಗ್ತಿದೆ. ಇನ್ನು ಸ್ಟೌವಲ್ಲಂತೂ ಅಡುಗೆ ಮನೆ ಇದರ ಬಟ್ಟೆಗಳಂತೂ ಫುಲ್ ಎಲ್ಲ ಮಸಿ ಮಸಿ. ನನಗೂ ಬೇಜಾರಾಗ್ಬಿಟ್ಟಿದೆ. ಸ್ಟವ್ನ ರೆಡಿ ಮಾಡ್ಸೋಕೆ ಕಳಿಸಿದೆ, ಅದು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದು. ಅದು ಈ ಮಾಡಲು ರೆಡಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ರು. ಇದು ಆರಿದ ಮೇಲೆ ರುಬ್ಕೊಂಡು ಒಗ್ಗರಣೆಗೆ ಹಾಕಬೇಕು. ಇನ್ನು ಹೊಸ ಸ್ಟವ್ ತರೋದಕ್ಕ ಅದೇ ಸ್ಟವ್ ಬಳಸಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಬಿಡೋಣ ಹಂಗೇನೆ ಅಂತ ಅಂದ್ಬಿಟ್ಟು ಹಂಗೇನೆ ಒಂದೊಂದಾಗಿ ಒಗ್ಗರಣೆಗೆಲ್ಲ ರೆಡಿ ಮಾಡಿ ಇಟ್ಕೊಳ್ತಿದ್ದೆ. ಕರಿಬೇವು ಸೊಪ್ಪು ಬೇರೆ ಖಾಲಿ ಆಗಿಬಿಟ್ಟಿತ್ತು. ಕರಿಬೇವು ಕೊತ್ತಂಬರಿ ಎಲ್ಲ ಹಾಕ್ಬೋದು. ಒಗ್ಗರಣೆಗೆ ಕರಿಬೇವು ಇಲ್ಲ, ನಮ್ಮನೆ ಖಾಲಿ ಆಗಿಬಿಟ್ಟಿದೆ. ಕರಿಬೇವು ಕೊತ್ತಂಬರಿ ಇದ್ರೆ ಹಾಕೋಬೋದು, ಇದಿಲ್ಲ. ಇನ್ನು ನಾನು ಒಬ್ಬಳೇ ಅಲ್ವಾ ಇದ್ದಿದ್ದು, ಸ್ವಲ್ಪನೇ ಅಕ್ಕಿ ಹಾಕಿದೆ, ಬೇಗ ವಿಷಲ್ ಬಂತು. ಅದು ಆರಿದೆ. ಈಗ ಸ್ವಲ್ಪ ಕಾಯಿ ಹಾಕಿದ್ದೀನಿ. ಇದೆಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ. ಸ್ವಲ್ಪನೇ ಹಾಕ್ಕೊಂಡು ರುಬ್ಬೋಣ, ಯಾಕೆಂದರೆ ಆರ್ಬಿಟ್ರೆ ಕಷ್ಟ. ಸಾಮಗ್ರಿ ತೋರಿಸ್ಬೇಕಾದ್ರೆ ರೆಕಾರ್ಡೇ ಆನ್ ಮಾಡಿಲ್ಲ, ಆಮೇಲೆ ನೆನಪಾಯಿತು, ಇವಾಗ ಆನ್ ಮಾಡಿದೆ. ಪುಡಿ, ಅಮ್ಮ ಮಾಡಿಸ್ಕೊಟ್ಟು ಕಳಿಸಿರೋದು. ನಾನು ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ, ಸ್ವಲ್ಪ ಖಾರ ಬೇಕು ಅನ್ನಿಸ್ತಿದೆ ಇವಾಗ, ಅದಕ್ಕೆ. ಒಗ್ಗರಣೆಗೆ ಹಾಕೋಣ ಇವಾಗ. ಯಾವುದೇ ಪ್ಲಗ್ ಆದರೂ ಕೆಲಸ ಆದಮೇಲೆ ಅಲ್ಲಿಂದ ಅಲ್ಲೇ ತೆಗ್ದಿಟ್ಬಿಟ್ರೆ ಒಳ್ಳೆಯದು. ಇಲ್ಲ ಅಂದರೆ ಅದೂ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳ್ತಿದ್ರು. ನಾವು ಫೋನ್ ಚಾರ್ಜ್ಗೆ ಹಾಕ್ತೀವಲ್ಲ ನೋಡಿ, ಅದೂ ಅಷ್ಟೇ ಪ್ಲಗ್ಗಲ್ಲೇ ಬಿಡಬಾರ್ದಂತೆ, ತೆಗೆದುಬಿಟ್ರೆ ಸ್ವಲ್ಪ ಕಡಿಮೆ ಚಾರ್ಜ್ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಬೆಳಗ್ಗೆಯಿಂದ ಮೋಡ ಆಗಿತ್ತು, ಇದ್ದಕ್ಕಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯಿತು. ಜೋರಾಗೇ ಹೋಯಿತು, ಚೆನ್ನಾಗಿ ಜೋರಾಗಿ ಹೋಯಿತು. ಇನ್ನು ಉಳ್ಳಿ ಸಾಂಬಾರು ಮಾಡಿದ್ಕೋದಕ್ಕೂ ಮಳೆಗೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ ಘಮ ಅಂತೂ ಮನೆ ತುಂಬ ಘಮ ಘಮ ಅಂತಿತ್ತು. ಆ ಮಳೆ ಸೌಂಡು ಒಂಥರ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೋಡಿ, ಎಲ್ಲೂ ಮೆತ್ಕೊಂಡಿರಲ್ಲ ಒಂಚೂರು. ಇನ್ನು ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ರೆ ಅದ್ರ ಪಾಡ್ಗೆ ಅದು ಬೇಯುತ್ತೆ. ಮಳೆ ಬರ್ತಿದೆ ಇವಾಗ, ಚೆನ್ನಾಗಿ ಕುದಿ ಬರಬೇಕಿದು. ಹೊರಗಡೆ ಮಳೆ ಬರ್ತಾ ಇದೆ, ತೋರಿಸ್ತೀನಿ ಬನ್ನಿ. ಬೆಳಗ್ಗೆಯಿಂದ ಮೋಡ ಇತ್ತು, ಬಟ್ಟೆ ಎತ್ಕೊಂಡಿಲ್ಲ. ಕಾಣಿಸ್ತಿದೆಯಾ? ಅಮೃತಧಾರಿ ಕೋಟಿ ಜನ್ಮ ಜತೆಗಾರ, ಹೇ ಪ್ರೀತಿ ಹುಡುಗ ಇಹಕು ಪರಕು ಜೊತೆಗಾರ, ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ಹೇ ಪ್ರೀತಿ ಹುಡುಗ. ಈ ಮಳೆ ನೋಡಿದ್ರೆ ಹಾಡು ಹೇಳಬೇಕು ಅನ್ನಿಸ್ತಿದೆ. ನನಗೆ ಹಾಡೋಕ್ಕೆ ಬರಲ್ಲ, ಕೆಟ್ಟದಾಗ ಆಡ್ತೀನಿ ನೋಡಿ. ಮನೇಲಿ ಯಾರು ಇಲ್ಲದೆ ಇರೋದಕ್ಕೆ ನಾನು ಒಬ್ಬಳೇ ವಾಯ್ಸ್ ಓವರ್ ಕೊಡ್ತಿದ್ದೀನಲ್ಲ, ನಂದೇ ದರ್ಬಾರು ಇಲ್ಲಿ, ಹಂಗೆ ಆಡ್ತಿದ್ದೀನಿ ನೋಡಿ. ಕೆಟ್ಟದಾಗೋ ಸರಿಯಾಗೋ ನಾವು ಒಬ್ಬರೇ ಇದ್ದಾಗ ನೋಡಿ ಎಂಜಾಯ್ ಮಾಡ್ತೀವಲ್ಲ, ಅದೇ ಮಸ್ತ್ ಎಂಜಾಯ್. ನೋಡಿದ್ರಲ್ವ ಮಳೆ ಬರ್ತಾ ಇದೆ, ಒಳ್ಳೆ ಹುರುಳಿ ಸಾರು, ಮಳೆ ಸೂಪರಾಗಿರುತ್ತೆ. ಬನ್ನಿ, ಬಟ್ಟೆ ಒಣಗಾಕ್ಬೇಕಿತ್ತು, ಮಳೆ ಬಂದುಬಿಡ್ತು. ಇರಲಿ, ಮಳೆ ನಿಂತೋದ್ಮೇಲೆ ಒಣಗಾಕಿದ್ರಾಯ್ತು. ವಾಷಿಂಗ್ ಮಿಷಿನಲ್ಲಿ ಆಗಿದೆ. ಇನ್ನು ಸಾಂಬಾರು ಕುದಿ ಬೇರಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕಿಟ್ಬಿಡೋಣ. ಆಮೇಲೆ ರುಚಿ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು. ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಟೇಸ್ಟ್ ನೋಡೋಣ. ಕರೆಂಟ್ ಹೊರಟೋಯ್ತು, ಸಾಂಬಾರು ಕುದಿ ಬಂದಿದೆ.
ಚೆನ್ನಾಗಿ ಕುದೀತಿದೆ. ಒಳ್ಳೆ ಆರಾಮಾಗಿದೆ. ರೆಡಿ ಆಯಿತು. ಇನ್ನು ಬಟ್ಟೆ ಒಣಗಾಕಬೇಕು, ಬಟ್ಟೆ ಹೊಲಿಬೇಕು. ಸ್ವಲ್ಪ ಮಳೆ ಬರ್ತಿದೆ, ಮೋಡ ಆಗಿದೆ, ಕರೆಂಟ್ ಹೋಗಿದೆ. ಈ ರೂಮಲ್ಲಿ ಮಾತ್ರ ಚೆನ್ನಾಗಿ ಬೆಳಕಿರುತ್ತೆ, ಕಿಟಕಿ ಹತ್ರ ಬೆಳಕಿರುತ್ತೆ. ಆ ಕಡೆ ಎಲ್ಲ ಪಕ್ಕ ಮನೆಗಳಿವೆ, ಸ್ವಲ್ಪ ಕಡಿಮೆ ಡಿಮ್ಮು. ಅದರಿಂದ ನಾನು ಇಲ್ಲೇ ಜಾಸ್ತಿ ಇರ್ತೀನಿ. ಈ ಕರೆಂಟ್ ಬರೋ ತನಕ ವೆಯ್ಟ್ ಮಾಡಬೇಕು, ಮಳೆ ನಿಲ್ಲಬೇಕು, ಹೋಗಿ ಬಟ್ಟೆ ಒಣಗಾಕಬೇಕು. ನೆಕ್ಸ್ಟ್ ಆಮೇಲೆ ಏನು ಮಾಡೋದು ನೋಡೋಣ. ಮಳೆ ಯಾವಾಗ ನಿಲ್ಲುತ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ತನಕ ಊಟ ಏನಾದರೂ ಮಾಡ್ಕೊಬಿಡ್ತೀನಿ. ಬನ್ನಿ ಊಟ ಮಾಡೋಣ. ಚೆನ್ನಾಗಿ ಬಿಸಿ ಬಿಸಿಯಾಗಿ ಹುರುಳಿ ಕಟ್ಟನ್ ಸಾಂಬಾರು, ಅನ್ನ ರೆಡಿಯಾಗಿದೆ. ಮಳೆ ಬೇರೆ ಬರ್ತಿದೆ, ಒಳ್ಳೆ ಊಟ. ಬನ್ನಿ ಮಾಡೋಣ. ನಾನು ಬೆಳಗ್ಗೆ ಟೈಮೇ ಅಡುಗೆ ಎಲ್ಲ ಮುಗಿಸ್ಬಿಡ್ತಿದ್ದೆ. ಇತ್ತೀಚೆಗೆ ಒಂದು ಸ್ವಲ್ಪ ತಪ್ಪೋಗ್ಬಿಟ್ಟಿತ್ತು. ಸಂಜೆ ಟೈಮ್ ಮಾಡೋದು, ಇಲ್ಲಾಂದರೆ ಬೆಳಗ್ಗೆ ಮಾಡಿರ್ತೀನಲ್ಲ ಅದನ್ನೇ ತಿನ್ಕೊಂಡು ಸುಮ್ಮನಾಗೋದು, ಹಂಗೆ ಮಾಡ್ತಿದ್ದೆ. ಇವತ್ತಂತೂ ತುಂಬ ಚೆನ್ನಾಗಿತ್ತು, ಎಲ್ಲ ವಾತಾವರಣನೂ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ಬನ್ನಿ ಊಟ ಮಾಡೋಣ. ಏನೋ ಗೊತ್ತಾ, ಇದಕ್ಕೆ ಉಪ್ಪಿನಕಾಯಿ, ಹಪ್ಪಳ, ತುಪ್ಪ ಇದೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿವಾಗ ಉಪ್ಪಿನಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ, ಹಪ್ಪಳ ಹಾಕ್ಕೊಂಡಿಲ್ಲ. ಸ್ವಲ್ಪ ಕೆಮ್ಮು ನೆಗಡಿ ಇತ್ತು ಅನ್ನಲ್ಲ, ಅದಕ್ಕೆ ತುಪ್ಪನೂ ಹಾಕ್ಕೊಂಡಿಲ್ಲ. ಇನ್ನು ಬೇಡ, ಈಗ ಸ್ವಲ್ಪ ಶೀತ ಆಗಿರೋ ಟೈಮಲ್ಲಿ ಇವಾಗ ತಾನೇ ಸ್ವಲ್ಪ ರಿಕವರ್ ಆಗ್ತಿದ್ದೀನಿ. ಪುನಃ ಅದನ್ನು ತಗೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು. ನೀವು ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ಊಟ ಮಾಡಿ, ಸೂಪರಾಗಿರುತ್ತೆ. ಮತ್ತು ಹಪ್ಪಳ ಇದ್ರಂತೂ ಇನ್ನೂ ಮಸ್ತಾಗಿರುತ್ತೆ. ಸಾಕು, ಊಟ ಮಾಡೋಣ ಬನ್ನಿ. ಮಳೆ ನಿಂತೋಯ್ತು, ಸ್ವಲ್ಪ ಸಣ್ಣದಾಗಿ ಬರ್ತಿದೆ. ಇರಲಿ, ಈಗ ಊಟ ಮಾಡ್ಕೊಳ್ಳೋಣ. ನಮ್ಮನೆಯವ್ರಿಗೆ ಫೋನ್ ಮಾಡಿದೆ, ವಿಡಿಯೋ ಕಾಲಲ್ಲಿ ಮಾತಾಡ್ಕೊಂಡು ಸಾಮಾನ್ಯವಾಗಿ ನಾವು ಊಟ ಮಾಡ್ತೀವಿ. ಅಂದರೆ ಅವರು ಫ್ರೆಂಡ್ ಜೊತೆ ಊಟ, ಅಂದರೆ ಯಾರೋ ಅವ್ರ ಫ್ರೆಂಡ್ ಇದ್ದಂತೆ ಪಕ್ಕದಲ್ಲಿ. ಅದಕ್ಕೆ ಅವರು ಇಲ್ಲ ಆಮೇಲೆ ಮಾಡ್ತೀನಿ ಅಂದರು. ನನಗೆ ಗೊತ್ತಾಯಿತು ಯಾರೋ ಇದ್ದಾರೆ ಅಂತ ಅಂದ್ಬಿಟ್ಟು. ಸರಿ ಬನ್ನಿ, ನಾವು ಊಟ ಮಾಡೋಣ. ನೋಡಿ, ಊಟ ಆಯಿತು, ಕರೆಂಟು ಬಂತು. ಇನ್ನು ಬಟ್ಟೆ ಒಣಗಾಕಬೇಕು. ಮಳೆನೂ ನಿಲ್ತು, ಇನ್ನು ಬಟ್ಟೆ ಒಣಗಾಕ್ಬಿಟ್ಟು ಬಂದ್ಬಿಡ್ತೀನಿ ಇವಾಗ. ಮಳೆ ಹೋದ್ ನಿಂತ ಮೇಲಂತೂ ವಾತಾವರಣ ಎಷ್ಟು ಚೆನ್ನಾಗಿತ್ತು ಅಂದರೆ, ಬಟ್ಟೆ ಒಣಗಾಕಕ್ಕೆ ಹೋದೆ. ನಾವೆಲ್ಲ ಹಿಂಗೆ ಒಳಗಡೆನೇ ಇದ್ದು ಹೊರ್ಗಡೆ ಬರ್ತೀವಿ, ಹಂಗೆ ಪಕ್ಷಿಗಳು ಎಲ್ಲ ಹೊರ್ಗಡೆ ಬಂದು ಚಿಲಿಪಿಲಿ ಚಿಲಿಪಿಲಿ ಅಂತಿದ್ವು. ಅವಾಗ ತಾನೇ ಇನ್ನು ವಾತಾವರಣ ಎಲ್ಲ ಒದ್ದೆ ಆಗಿತ್ತು. ಸುತ್ತಮುತ್ತ ಪರಿಸರ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಸುತ್ತಮುತ್ತ ಎಲ್ಲ ಮಳೆ ಆಗಿದೆ. ಬಟ್ಟೆ ಅಂತೂ ಒಣಗಾಕಾಯಿತು. ಇನ್ನು ಮಳೆನೂ ಬರಲ್ಲ, ಇನ್ನು ಚೆನ್ನಾಗಿ ಮಳೆ ಓದಿದೆ. ನಮ್ಮದು ಊಟ ಆಯಿತು, ಬಟ್ಟೆನೂ ವಾಶ್ ಆಯಿತು. ಇನ್ನು ಸ್ವಲ್ಪ ಬಟ್ಟೆ ಹೊಲಿಬೇಕಿದೆ, ಸ್ಟಿಚ್ ಮಾಡಬೇಕು. ಇನ್ನು ಸ್ಟಿಚ್ ಮಾಡ್ತೀನಿ. ಬನ್ನಿ ಈಗ ಹೊರಡೋಣ. ಯಾಕೆ ಅಂದರೆ ಸ್ಟಿಚ್ ಮಾಡ್ತೀನಿ ಅಂದ್ಬಿಟ್ಟು ಮಲಗಿಬಿಟ್ಟಿದ್ದೆ. ಇವಾಗೆದ್ದೆ, ಎಚ್ಚರ ಆಯಿತು. ನೋಡಿದ್ರೆ ಟೈಮೇ ಆಗ್ಬಿಟ್ಟಿದೆ. ಮಳೆ ಓದಿದ್ಕೋದ್ಕೂ ಸ್ವಲ್ಪ ಚೆನ್ನಾಗಿ ನಿದ್ದೆನೇ ಬಂದ್ಬಿಡ್ತು. ಇವಾಗ ಒಂದು ಸ್ವಲ್ಪ ಸ್ಟಿಚ್ ಹಾಕ್ಬಿಡ್ತೀನಿ. ಬನ್ನಿ. ನಾನು ಕಂಪ್ಲೀಟ್ ಬಟ್ಟೆ ಹೊಲಿಯೋದನ್ನೇ ನಿಲ್ಲಿಸ್ಬಿಟ್ಟಿದ್ದೆ.
ಒಂದು 2 ಮಿಷಿನ್ ಇತ್ತು, ಅದರಲ್ಲಿ ಒಂದು ಮಿಷಿನ್ ಮಾರಿಬಿಟ್ಟೆ. ಈ ಮಿಷಿನಲ್ಲಿ ಅಷ್ಟು ಬರ್ತಿರಲಿಲ್ಲ ಹೊಲಿಯೋಕ್ಕೆ, ಅಂದರೆ ಸ್ವಲ್ಪ ಮೋಟ್ರ್ ಹಾಕ್ಸಿದ್ದೀನಿ ಅದಕ್ಕೆ. ಇವಾಗ ಸ್ವಲ್ಪ ಟ್ರೈ ಮಾಡೋಣ ಕೂತ್ಕೊಂಡು ಡೈಲಿ ಸ್ವಲ್ಪ ಹೊಲಿದ್ರೆ ಸ್ವಲ್ಪ ಅಭ್ಯಾಸನೂ ಆಗುತ್ತೆ, ಇದು ಆಗುತ್ತೆ, ಹೊಲ್ದಂಗೂ ಆಗುತ್ತೆ. ಕೆಲವೊಂದು ನನ್ನದೇ ಬಿಟ್ಟೋಗಿರೋದು ಇರುತ್ತಲ್ಲ, ಅದೆಲ್ಲ ಇರುತ್ತಲ್ಲ, ಅದನ್ನ ಹೊಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡು ನನ್ನ ಕೆಲಸಗಳು ಸ್ವಲ್ಪ ಮುಗಿಸ್ಕೊಳ್ಳೋಣ, ಅಂದರೆ ಸ್ವಲ್ಪ ಮನೆ ಬಟ್ಟೆಗಳೇ ಇರುತ್ತಲ್ಲ ಅದನ್ನ ಹೊಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂರ್ತಿದ್ದೀನಿ ಅಷ್ಟೇ. ಏನು ಹೊಲಿತಿಲ್ಲ, ಯಾಕೆ ಹೊಲಿತಿಲ್ಲ ಅದನ್ನೆಲ್ಲ ಮುಂದೆ ನಿಮಗೆ ಎಲ್ಲನೂ ಹೇಳಬೇಕು ಅಂದ್ಕೊಂಡಿದ್ದೀನಿ, ಹೇಳ್ತೀನಿ ಏನು ಹೊಲಿತಿರ್ಲಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಫೋನ್ ಆರ್ಡ್ರ್ ಮಾಡಿದ್ದೆ. ಫೋನ್ ಬೇಕಿತ್ತು ನನಗೆ ಅರ್ಜೆಂಟಾಗಿ ಒಂದು. ಫೋನ್ ಎಲ್ಲ ನಂದು ಹಾಳಾಗ್ಬಿಟ್ಟಿತ್ತು. 2020 ಫೋನು, ಅದು ಮಾಡಲು. ಅದು ಎಲ್ಲ ವಾಟ್ಸಪ್ಪೆಲ್ಲ ಹೊರ್ಟೋಗಿತ್ತು, ಮತ್ತು ಅದೇ ಇನ್ಸ್ಟಾಲ್ ಆಗ್ತಿತ್ತು, ಅದಾಗೆ ಕೆಲವು ಗೇಮ್ಗಳೆಲ್ಲ ಸುಮ್ಮನೆ ಇನ್ಸ್ಟಾಲ್ ಆಗಿಬಿಡ್ತಿತ್ತು, ಅದೇ ವಾಟ್ಸಪ್ಪೆಲ್ಲ ಅದೇ ಡಿಲೀಟ್ ಆಗಿಬಿಡ್ತಿತ್ತು. ಹಿಂಗೆ ಆಮೇಲೆ ವಾಯ್ಸ್ ಕೇಳಿಸ್ತಿರ್ಲಿಲ್ಲ, ಜೋರಾಗಿ ಮಾತಾಡಿದ್ರೂ ವಾಯ್ಸೇ ಕೇಳಿಸ್ತಿರ್ಲಿಲ್ಲ. ನನಗಂತೂ ಸಖತ್ ಕಿರಿಕಿರಿ ಆಗ್ಬಿಟ್ಟು ಬೇಜಾರೇ ಆಗ್ಬಿಟ್ಟಿತ್ತು ಸಖತ್ತು. ಹಿಂಗೆ ನಾನು ಒದ್ದಾಡೋದು ನೋಡೋಕ್ಕಾಗದೆ ಆಮೇಲೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ. ನಾನು ಸ್ವಲ್ಪ ಜೋಡಿಸಿದ್ದು, ಅವರು ಕೊಟ್ಟಿದ್ದನ್ನ ಜೋಡಿಸಿಟ್ಕೊಂಡಿದ್ದನ್ನ ಆಯಿತು ತಗೋ ಅಂತ ಪರ್ಮಿಷನ್ ಕೊಟ್ಟರು. ಅವ್ರು ಕೊಟ್ಟಿದ್ರಲ್ಲೇ ತಾನೇ ನಾವು ತಗೋಬೇಕು, ನಮಗೆ ಎಲ್ಲಿಂದ ಬರುತ್ತೆ, ಅವರೇ ಕೊಟ್ಟಿರ್ತಾರೆ, ಆದರೆ ಅವ್ರು ಪರ್ಮಿಷನ್ ಕೇಳ್ಬಿಟ್ಟೆ ತಾನೇ ತಗೋಬೇಕು. ಇನ್ನು ಆಯಿತು ಅಂತ ತಗೋ ಅಂತ ಅಂದರು. ಇನ್ನು ನನ್ನ ಮಗ ಬಂದಮೇಲೆ ಅಂದರೆ ಓಪನ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಅದು ಬಂದಿದ್ರು, ಹಂಗೆ ಇಟ್ಬಿಟ್ಟಿದ್ದೆ. ಅವನ ಕೈಲೇ ಓಪನ್ ಮಾಡಿಸಿ ಅವನಿಗೆ, ಅಂದರೆ ನನ್ನ ಬಜೆಟ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿ ಸೆಲೆಕ್ಟ್ ಮಾಡಿಕೊಟ್ಟಿದ್ದ ನನ್ನ ಮಗನೇ. ಅದನ್ನೇ ತಗೊಂಡ್ವಿ. ಅಂದರೆ ಜಾಸ್ತಿ ಕಾಸ್ಟ್ಲಿ ಫೋನ್ ಏನಲ್ಲ, ನಮಗೆ ನನ್ನ ಬಜೆಟಿಗೆ ತಕ್ಕಂಗೆ ಒಂದು ಓಕೆ ಅನ್ನೋ ಥರ ಫೋನ್ ತೊಗೊಂಡಿದ್ದೀನಿ. ಈಗ ಮಾಡಿರೋದು ಅದರಲ್ಲೇ, ವಿಡಿಯೋ ಸ್ವಲ್ಪ ಮಾಡಿದ್ದೀನಿ ಅದರಲ್ಲೇ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ವಾಯ್ಸು ಅಷ್ಟೇ, ನನಗಂತೂ ಖುಷಿಯಾಯಿತು. ಸ್ವಲ್ಪ ಮೆಲ್ಲಗೆ ಮಾತಾಡಿದ್ರೂ ಕೇಳುತ್ತೆ. ನಂದಂತೂ ಹಳೆ ಫೋನಲ್ಲಿ ಅದು ಹೊಸ್ದ್ರಲ್ಲಿ ಚೆನ್ನಾಗಿರುತ್ತೆ, ಯಾವುದೇ ಫೋನ್ ಆದರೂ ಅಷ್ಟೇ, ಅದು ಚೆನ್ನಾಗಿತ್ತು ಹೊಸ್ದ್ರಲ್ಲಿ. ಈಗ ಸ್ವಲ್ಪ ಹಳೇದಾಗ್ಬಿಟ್ಟಿದೆಯಲ್ಲ, ಅದರಿಂದ ಅದು ಸೌಂಡೆಲ್ಲ ಹೊರ್ಟೋಗ್ಬಿಟ್ಟಿದೆ. ಚಿಕನ್ ತಗೊಬಂದಿದ್ರು, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಮಾಡಿದೆ. ಏನೂ ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ನಿಮಗೆ, ಯಾಕೆಂದರೆ ತಂದಿದ್ದೇ ಲೇಟಾಗಿತ್ತು ಅದಕ್ಕೆ. ಇನ್ನು ಹುರುಳಿಕಟ್ಟು ಸಾಂಬಾರು ಬೇರೆ ಮಾಡಿಬಿಟ್ಟಿದೆ, ಅದನ್ನು ಚೆನ್ನಾಗಿ ಬೇಯಿಸಿ ಇಟ್ಬಿಟ್ಟು, ಯಾಕೆಂದರೆ ಅದು ಬೇಯಿಸಿದಷ್ಟು ಚೆನ್ನಾಗಿ ರಸ ಬಿಡುತ್ತೆ, ಅದೇನು ವೇಸ್ಟ್ ಆಗೋಲ್ಲ, ಎಷ್ಟು ಬೇಯಿಸಿದ್ರೂ ಚೆನ್ನಾಗಿರುತ್ತೆ ಬೇಯಿಸಿದಷ್ಟು. ಇನ್ನು ಇದು ಲೇಟ್ ಆಗಿಬಿಟ್ಟಿತ್ತಲ್ಲ, ನಿಮಗೇನು ಸಾಮಗ್ರಿ ತೋರ್ಸೋಕ್ಕೆ ಹೋಗಲಿಲ್ಲ, ಬೇಗ ಮಾಡಿಬಿಟ್ಟೆ. ಯಾಕೆಂದರೆ ನೈಟ್ ಆಗಿತ್ತಲ್ವ, ಇನ್ನು ಲೇಟ್ ಆದಷ್ಟು ಜೀರ್ಣ ಆಗೋಕ್ಕೆ ಇದಾಗುತ್ತೆ, ಅದಕ್ಕೆ ಬೇಗ ಮಾಡ್ಕೊಂಡ್ವಿ. ನೋಡಿದ್ರಲ್ಲ, ಎಲ್ಲ ಊಟ ಆಯಿತು, ಇನ್ನು ನೈಟ್ ಆಯಿತು, ಸಂಜೆ ಮಲ್ಕೋತೀವಿ, ಬೆಳಗ್ಗೆ ಸಿಗ್ತೀವಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಬರುತ್ತೆ, ನಮ್ಮೆಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಇನ್ನು ನಿಮಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್. ಜ್ವರ ಬಂದಮೇಲೆ ಮುಖ ಎಲ್ಲ ಸಣ್ಣ ಗುಳ್ಳೆಗಳೆಲ್ಲ ಆಗಿದೆ, ಮುಖ ಎಲ್ಲ ಇದಾಗ್ಬಿಟ್ಟೈತೆ. ಇರಲಿ, ಪರವಾಗಿಲ್ಲ, ಒಂದು ವಾರ ಸರಿ ಆಗುತ್ತೆ ಅನ್ಕೋತೀನಿ. ಇರಲಿ. ನೋಡಿದ್ರಲ್ಲ ಇವತ್ತೆಲ್ಲ ಏನೇನಾಯಿತು ಅಂತ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಾನು 2 ದಿನ ಬರೋದು ಲೇಟಾಯಿತು ಅಂದ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಆಗಬೇಡಿ. ನಾನು ಬರೋ ತನಕ ವೆಯ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.